ನಮಸ್ತೆ. ಇವತ್ತು ಟಿಫನ್‌ಗೆ ನಾನು ವೈಟ್ ಸಾಸ್ ಪಾಸ್ತಾನ ಮಾಡ್ತಾ ಇದ್ದೆ. ಈ ರೀತಿ ಪಾಸ್ತಾ ಅಥವಾ ನೂಡಲ್ಸ್ ಏನಾದ್ರೂ ಮಾಡಿದ್ರೆ ನಮ್ಮನೇಲಿ ಇನ್ನೂ ಒಂದು ಟಿಫನ್‌ನ ಮಾಡ್ಬೇಕಾಗತ್ತೆ. ಬಿಕಾಸ್ ನಮ್ಮನೆಯವ್ರಿಗೆ ಇವೆಲ್ಲ ಇಷ್ಟ ಆಗೋದಿಲ್ಲ. ಹಾಗೇನೇ ಹೆಲ್ದಿ ಡ್ರಿಂಕ್‌ಗೆ ಬೀಟ್ರೂಟು ಮತ್ತೆ ಬೆಟ್ಟದ ನೆಲ್ಲಿಕಾಯಿಂದ ಜ್ಯೂಸ್ ಮಾಡ್ಕೊಂತಾ ಇದ್ದೀನಿ. ಇನ್ನ ಸುಮಾರು ಜನ ಕೇಳ್ತಾ ಇದ್ರಿ, "ನೀವು ಈ ರೀತಿ ಜ್ಯೂಸ್ ಮಾಡ್ತೀರಾ ಅಲ್ವಾ? ಪಲ್ಪ್ ಏನ್ ಮಾಡ್ತೀರಾ? ಬಿಸಾಕ್ಬಿಡ್ತೀರಾ?" ಅಂತ ಹೇಳಿ. ಖಂಡಿತ ಇಲ್ಲ. ನಮ್ಮನೇಲಿ ಮಕ್ಕಳು ಇದನ್ನ ಹೇರ್ ಪ್ಯಾಕ್‌ಗೆ ಮತ್ತೆ ಸ್ಕಿನ್ ಕೇರ್‌ಗೆಲ್ಲ ಯೂಸ್ ಮಾಡ್ಕೋತಾರೆ. ಸೊ ಅವ್ರು ಒಂದ್ ವೇಳೆ ಅದನ್ನ ಯೂಸ್ ಮಾಡ್ಕೋತೀವಿ ಅಂತ ಹೇಳಿದಾಗ ನಾನು ಏನ್ ತರಕಾರಿಯಿಂದ ಜ್ಯೂಸ್ ಮಾಡ್ತಿರ್ತೀನೋ ಬರೀ ಅದನ್ನ ಮಾತ್ರ ಗ್ರೈಂಡ್ ಮಾಡಿ ಆಮೇಲೆ ಪಲ್ಪ್ ಎಲ್ಲ ತೆಗ್ದಾದ್ಮೇಲೆ ಆ ಜ್ಯೂಸ್ಗೆ ಉಪ್ಪು ಮತ್ತೆ ಮೆಣಸಿನ ಪುಡಿನ ಹಾಕೊಂಡು ಮಿಕ್ಸ್ ಮಾಡಿ ಕುಡಿತೀವಿ. ಇಲ್ಲ ಅವರು ಇವತ್ತು ನಮಗೆ ಬೇಡಮ್ಮ ಅಂತ ಏನಾದ್ರು ಹೇಳಿದ್ರೆ ನಾನು ಮತ್ತೆ again ಶುಂಠಿ, ಪುದೀನ, ಉಪ್ಪು, ಮೆಣಸಿನ ಪುಡಿ ಎಲ್ಲ ಒಂದೇ ಸತಿ ಹಾಕಿ ಅದನ್ನ ಗ್ರೈಂಡ್ ಮಾಡ್ಬಿಡ್ತೀನಿ. ಕೆಲವು ಸತಿ ಚಪಾತಿ, ಪೂರಿ ಏನಾದ್ರು ಮಾಡಿದಾಗ್ಲೂ ಸಹ ನಾನು ಈ ಪಲ್ಪ್‌ನ ಯೂಸ್ ಮಾಡ್ಕೊಂತೀನಿ. ಮತ್ತೆ ಇಡ್ಲಿ, ದೋಸೆಗೂ ಸಹ ಇದನ್ನ ಯೂಸ್ ಮಾಡ್ಕೊಂತೀನಿ. ಇನ್ನ ಏನಕ್ಕೂ ನಾನು ಯೂಸ್ ಮಾಡೋದೇ ಇಲ್ಲ ಅಂತ ಅಂದಾಗ ಇದನ್ನ ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಗಿಡಗಳಿಗೆ ಹಾಕ್ತೀನಿ. ಅಂದ್ರೆ ಅದು ಒಂಥರ ಗೊಬ್ಬರ ತರ ಆಗತ್ತೆ ಅಂತ ಹೇಳಿ. ಹಾಗೆ ಇನ್ನ ಇವತ್ತು ಪಾವನಿಗೆ ಅವರ ಕಾಲೇಜಲ್ಲಿ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಏನೋ ಇತ್ತಂತೆ. ಸೊ ಅವಳು ಒಂದೇ ಸಮ ಬೆಳಗ್ಗೆಯಿಂದ ಪ್ರಾಕ್ಟೀಸ್ ಮಾಡ್ಕೊಂತಾನೆ ಇದ್ಲು. ಇನ್ನ ಲಾಸ್ಟ್ ಮೂಮೆಂಟ್‌ದೂನು ಸ್ವಲ್ಪ ಪ್ರಾಕ್ಟೀಸ್ ಇದೆ ಅಂತ ಹೇಳಿ ಕಾಲೇಜ್‌ಗೆ ಹೋಗೋಕ್ಕಿಂತ ಮುಂಚೆ ಒಂದು 5 ನಿಮಿಷ ಟೈಮ್ ಇದ್ದಾಗ್ಲೂ ಸಹ ಅವಳು ಪ್ರಾಕ್ಟೀಸ್‌ನ ಮಾಡ್ತಾನೆ ಇದ್ಲು. ಇನ್ನ ಇವತ್ತಿಗೆ ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.